ಇವಾಗ ಬೇಗನೆ ನಮ್ಮ ರೌಂಡ್ಗಳಿಗೆ ಬರೋಣ. ಈ ರೌಂಡಲ್ಲಿ 3 ರೌಂಡ್ಸ್ ಇರುತ್ತೆ. ಆ್ಯಕ್ಚುಲಿ ನಾವು 3 ರೌಂಡ್ಸ್ ಇಟ್ಟಿದ್ದೀವಿ. ಆ 3 ರೌಂಡ್ಸಲ್ಲಿ ಫಸ್ಟ್ ರೌಂಡ್ ಪಾಟ್ಪುರಿ ರೌಂಡ್ ಇರುತ್ತೆ. ಸೊ ಈ ರೌಂಡಲ್ಲಿ ಫಸ್ಟು ಪ್ರಶ್ನೆ ಟೀಮ್ 1ಗೆ ಬರುತ್ತೆ. ನಂತರ ವಿ ವಿಲ್ ಗೋ ಕ್ಲಾಕ್ ವೈಸ್. ಇದರಲ್ಲಿ 10 ಪಾಯಿಂಟ್ ಕರೆಕ್ಟ್ ಆದ ಉತ್ತರಕ್ಕೆ ನೋ ನೆಗೆಟಿವ್ ಮಾರ್ಕಿಂಗ್, ರೈಟ್? ಸೊ ಡೈರೆಕ್ಟ್ ಉತ್ತರಕ್ಕೆ 10 ಪಾಸ್. ಅವ್ರು ಉತ್ತರ ಕೊಡಲಿಲ್ಲ ಅಂದರೆ ಪಾಸ್ ಮಾಡ್ತೀನಿ, ಅದಕ್ಕೂ 10 ಅಂಕಗಳು. ಸೊ ವಿ ಗೋ ಕ್ಲಾಕ್ ವೈಸ್, ರೈಟ್? ಸೊ ಮೊದಲನೇ ಪ್ರಶ್ನೆ, ಈ ರೌಂಡಲ್ಲಿ 6 ಪ್ರಶ್ನೆಗಳಿರುತ್ತೆ. ಕ್ಲಾಕ್ ವೈಸ್ ಶುರು ಮಾಡ್ತೀವಿ. +10 ಫಾರ್ ಡೈರೆಕ್ಟ್ ಆರ್ ಪಾಸ್, ಮಾರ್ಕಿಂಗ್. ನಮ್ಮ ಮೊದಲನೇ ಪ್ರಶ್ನೆಯನ್ನು ಶುರು ಮಾಡೋಣ. ಆಲ್ ದ ವೆರಿ ಬೆಸ್ಟ್ ಏಕಲವ್ಯ ಸ್ಕೂಲ್. ನಿಮ್ಮ ಮೊದಲನೇ ಪ್ರಶ್ನೆ, ದಿಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಫಾರ್ಮರ್ ಚೀಫ್ of a South Indian state clarified that the inspiration for this project stemmed from an incident during a visit by Russian delegation to the South Indian city. While guiding them through the city, the delegation consistently inquired about the prevalence of European style buildings and not indigenous distinct architectural style. This prompted to initiate a project showcasing local architectural heritage and particularly South India's. Consequently, this incident gave rise to a famous project, and what is in front of it is a metro station named after Dr. B.R. Ambedkar. Right? So, ಕನ್ನಡದಲ್ಲೂ ಬೇಗನೆ ಓದ್ತೀನಿ. ಸೊ ಈ ಸಂವಿಧಾನ ರಚನಾ ಸಭೆಯ ಸದಸ್ಯರೂ ಆಗಿದ್ದ ಮತ್ತು ದಕ್ಷಿಣ ಭಾರತದ ಒಂದು ರಾಜ್ಯದ ಮುಖ್ಯಮಂತ್ರಿಯೂ ಆಗಿದ್ದ ಈ ಮಾನ್ಯರು ಅವರ ಅಭಿಪ್ರಾಯದ ಪ್ರಕಾರ ಈ ಒಂದು ರಷ್ಯಾದ ಒಂದು ನಿಯೋಗ ಈ ನಗರಕ್ಕೆ ಬಂದಾಗ ಅವ್ರು ನೋಡಿಬಿಟ್ಟು ಇದೇನು ಬರೀ ಯುರೋಪಿಯನ್ ಸ್ಟೈಲ್ ಆರ್ಕಿಟೆಕ್ಚರ್ ಮಾತ್ರನೇ ಇದೆಯಲ್ಲ, ನಿಮ್ದಾದದ್ದೇ ಯಾವುದಾದ್ರೂ ಒಂದು ಆರ್ಕಿಟೆಕ್ಚರಲ್ ಸ್ಟೈಲ್ ಇಲ್ವಾ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಒಂದು ಉತ್ತರವಾಗಿ ಇವರು ಒಂದು ಪ್ರಾಜೆಕ್ಟನ್ನು ಕೈಗೊಡ್ತಾರೆ. ಏನೋ ಒಂದು ಕಟ್ಟಡವನ್ನು ಕಟ್ತಾರೆ. ಆ ಕಟ್ಟಡದ ಮುಂದೆ ಇರುವ ಮೆಟ್ರೋ ಸ್ಟೇಷನ್ನಿನ ಹೆಸರು ಡಾಕ್ಟರ್ B.R. ಅಂಬೇಡ್ಕರ್. ಸೊ ನೀವು ಹೇಳಬೇಕಾಗಿರೋದು ಯಾವ ಕಟ್ಟಡದ ಒಂದು ಸ್ಥಾಪನೆ ಈ ರೀತಿಯಿಂದ ಈ ಮಹಾನರು ಪ್ರೇರೇಪಣೆಗೊಂಡ್ರು ಅಂತ. ಅವ್ರ ಹೆಸರನ್ನು ನಾವು ಹೇಳ್ತಾ ಇಲ್ಲ, ಬಟ್ ನೀವು ಅವ್ರ ಫೋಟೋನ ತೋರಿಸಿದ್ದೀವಿ. ಬಿಕಾಸ್ ಆ ಹೆಸರು ಹೇಳಿಬಿಟ್ರೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಸೊ ಪ್ರಶ್ನೆಯನ್ನು ಸ್ವಲ್ಪ ಯೋಚನೆ ಮಾಡಿ. ಮುಖ್ಯವಾದದ್ದು ನಮ್ಮ ಸಂವಿಧಾನ ರಚನೆ ಮಾಡಿರುವ ಒಂದು ಸಭೆಯ ಮೆಂಬರ್ ಆಗಿದ್ರು ಅವರು, ರೈಟ್? ಏನು ಯಾವ ಕಟ್ಟಡವನ್ನು ಕಟ್ಟರು ಅಂತ ಪ್ರಶ್ನೆ. ಟೀಮ್ 1. ಸೊ ಟೀಮ್ಸ್ ಟೈಮ್ ಕೊಟ್ಟಿರ್ತೀನಿ, ಸ್ವಲ್ಪ ಪಾಸ್ ಆಗ್ಬೇಕಾದ್ರೆ ಫಾಸ್ಟಾಗಿ ಪಾಸ್ ಮಾಡ್ತೀನಿ. ಆರಾಮಾಗಿ ಯೋಚನೆ ಮಾಡಿ ಉತ್ತರವನ್ನು ಕೊಡಿ. ಟೀಮ್ 1. ಓಕೆ. ದ ಫೇಮಸ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್, ನಮ್ಮ ದಕ್ಷಿಣ ಭಾರತದ ಒಂದು ರಾಜ್ಯದ ಮುಖ್ಯಮಂತ್ರಿ ಕೂಡ ಆಗಿದ್ರು. ಓಕೆ, ಟೀಮ್ 1, ಡು ಐ ಹ್ಯಾವ್ ಅನ್ ಆನ್ಸರ್? ಓಕೆ, ಐ ಚೂಸ್ ಟು ಪಾಸ್. ಮೂವಿಂಗ್ ಆನ್ ಟು MD Moraji Desai, Atka Maranahalli. You can use the mic. Use the mic and answer, please. Vidhan Soudha. Okay. Vidhan Soudha ಆದರೆ ಇವ್ರು ಯಾರು? ಕೆಂಗಲ್ ಹನುಮಂತಯ್ಯ. ಕೆಂಗಲ್ ಹನುಮಂತಯ್ಯ ಹಾಗೂ ವಿಧಾನಸೌಧ ಕರೆಕ್ಟ್ ಆದ ಉತ್ತರ. ಗುಡ್ 10 ಪಾಯಿಂಟ್. ಸೊ ಅಟ್ಕ ಮಾರನಹಳ್ಳಿಗೆ 10 ಅಂಕಗಳು. ವೆಲ್ ಡನ್. ಸೊ ಅವರು ರಷ್ಯನ್ ಡೆಲಿಗೇಷನ್ ಬಂದು ಇಲ್ಲಿ ಯಾವುದು ನಿಮ್ಮದೇ ಆದದ್ದ ಒಂದು ಆರ್ಕಿಟೆಕ್ಚರಲ್ ಸ್ಟೈಲ್ ಇಲ್ಲ ಅಂದಿದ್ದಕ್ಕೆ ವಿಧಾನಸೌಧವನ್ನು ಕಟ್ಟೋದಕ್ಕೆ ಅವರಿಗೆ ಆಗತ್ತೆ. ಇದು ನಮ್ಮ ವಿಧಾನಸೌಧ. ವೆರಿ ಗುಡ್ ಆನ್ಸರ್. ಅದ್ರ ಮುಂದೆ ಇರೋದು ಡಾಕ್ಟರ್ B.R. ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್. ಅದು ನಿಮ್ಗೆ ಒಂದು ಕ್ಲೂ ಆಗಿತ್ತು. ವೆರಿ ಗುಡ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನಿಮಗೆ ಪರದೆ ಮೇಲೆ ಬರುತ್ತೆ ಇವಾಗ, ರೈಟ್? ಸೊ ಡ್ಯಾಶ್ is a historically significant town in the Raigad district of Maharashtra. The town entered the national consciousness after Dr. B.R. Ambedkar violated the municipal law and drank water from Chavdar Tal as protest against the ban on Dalits drinking water from the tank. So you need to tell me which famous event are we talking about. ನೀವು ಅಲ್ಲಿ ನೋಡ್ಬೋದು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಒಂದು ಪಬ್ಲಿಕ್ ಟ್ಯಾಂಕ್ಗೆ ಹೋಗಿ ಅಲ್ಲಿ ನೀರನ್ನು ಕುಡಿತಾರೆ. ಆ ಒಂದು ಮುನ್ಸಿಪಲ್ ಲಾನ ವಯಲೇಟ್ ಮಾಡಿದ್ರೂ ಅದರ ಮೂಲಕ ಒಂದು ಮೆಸೇಜನ್ನು ತಲುಪಿಸ್ಬೇಕು ಅಂತ.
ಸೊ ನೀವು ಹೇಳಬೇಕಾಗಿರೋದು ಒಂದು ಫೇಮಸ್ ಕ್ಲೂ ಹೇಳ್ತೀನಿ ಬೇಕಾದ್ರೆ. ಫೇಮಸ್ ಸತ್ಯಾಗ್ರಹ, ಡಾಕ್ಟರ್ BR ಅಂಬೇಡ್ಕರ್ ಅವರು ಪಾಲ್ಗೊಂಡ ಒಂದು ಮಹಾನ್ ಸತ್ಯಾಗ್ರಹ ಇದು. ಆ ಹೆಸರು ನಂತರ ಸತ್ಯಾಗ್ರಹ ಅಂತ ಇದನ್ನು ಕರೀತಾರೆ. ನೀವು ಹೇಳಬೇಕಾದ್ರೆ ಯಾವ ಜಾಗ, ಮಹಾರಾಷ್ಟ್ರದಲ್ಲಿರುವ ಒಂದು ಜಾಗದ ಹೆಸರು, ಅದು ರಾಯ್ಗಢ್ ಡಿಸ್ಟ್ರಿಕ್ಟಲ್ಲಿ ಜಿಲ್ಲೆಯಲ್ಲಿ ಬರುವಂಥದ್ದು, ಅಟ್ಕಮಾನಹಳ್ಳಿ. ಸೊ ನಿಮಗೆ ಕೊಟ್ಟಿರೋ ಸ್ಟಡಿ ಮೆಟೀರಿಯಲನ್ನು ನೀವು ನೋಡಿದ್ರೇನು ಇದ್ರ ಬಗ್ಗೆ ಒಂದು ಅಂಶ ಇತ್ತು. ರೈಟ್, ಟೀಮ್ 2 ಓಕೆ, ಭಾಳ ಯೋಚನೆ ಮಾಡ್ತಾ ಇದ್ದಾರೆ. ಈ ಟೀಮಲ್ಲಿ ಮೈಕನ್ನೇ ಬೇರೆಯವ್ರಿಗೆ ಕೊಟ್ಬಿಡ್ತಾ ಇದ್ದಾರೆ. ಓಕೆ, ಆನ್ಸರ್? ಎನಿ ಗೆಸಸ್? ಚೂಸ್ ಟು ಪಾಸ್. ಮೂವಿಂಗ್ ಆನ್ ಟು ಟೀಮ್ 3. ಎನಿ ಗೆಸಸ್ ಆನ್ ದಟ್ ಆನ್ಸರ್? ಚೂಸ್ ಟು ಪಾಸ್ ಆರ್ ಟೇಕ್ ಅನ್ ಆನ್ಸರ್? ಧೈರ್ಯವಾಗಿ ಯಾವುದಾದ್ರೂ ಒಂದು. ನಾನು ತಿರ್ಗಾ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಒಂದು ಸತ್ಯಾಗ್ರಹದ ಹೆಸರು. ಡಾಕ್ಟರ್ BR ಅಂಬೇಡ್ಕರ್ ಅವರು ಅದರಲ್ಲಿ ಪಾಲ್ಗೊಂಡ್ರು. ಓಕೆ, ಪಾಸ್ ಆಗಿದ್ದ ಪ್ರಶ್ನೆ ಆಗಿರೋದ್ರಿಂದ ಮೂವ್ ಆನ್. ನೆಕ್ಸ್ಟ್ ಟೀಮ್, ಎನಿ ಗೆಸಸ್? ಓಕೆ, ಚೂಸ್ ಟು ಪಾಸ್. ಮೂವಿಂಗ್ ಆನ್ ಟು ಟೀಮ್ 5. ಓಕೆ, ಎಲ್ಲರೂ ಪಾಸ್ ಮಾಡಿಬಿಡ್ಬೇಕು ಅಂತ ಕೂತಿದ್ದೀರಾ, ಬಟ್ ಗೆಸ್ ಮಾಡಿ. ಎಸ್, ಎನಿ ಗೆಸಸ್? You pass as well. Moving on to team 1, Ekalavya School. ದಂಡಿ ಸತ್ಯಾಗ್ರಹ, ದಂಡಿ ಮಾರ್ಚ್. ದಂಡಿ ಮಾರ್ಚ್ ಅಂತ ಹೇಳ್ತೀರಾ? ದಾಂಡಿ ಮಾರ್ಚ್ ಅವರು ಮಹಾತ್ಮ ಗಾಂಧಿ ಅವರು ನಡೆಸಿದ್ದಲ್ವಾ? ಸೊ ಗುಡ್ ಗೆಸ್, ಬಟ್ ಅದು ದಾಂಡಿ ಮಾರ್ಚ್ ಮಹಾತ್ಮ ಗಾಂಧೀಜಿ ಅವ್ರದ್ದು. ಬಟ್ ಗುಡ್ ಗೆಸ್, ನಾಟ್ ದ ರೈಟ್ ಆನ್ಸರ್. ರೈಟ್? ಓಕೆ, ಸೊ ಎನಿವನ್ ಇನ್ ದ ಆಡಿಯನ್ಸ್? ಓಕೆ, ರೈಟ್ ಅಟ್ ದ ಬ್ಯಾಕ್. ಮಹಾತ್ ಸತ್ಯಾಗ್ರಹ ಕರೆಕ್ಟ್ ಆದ ಉತ್ತರ. ಕರೆಕ್ಟ್. ಸೊ ಇದು ಮಹಾತ್ ಸತ್ಯಾಗ್ರಹ. ರೈಟ್? ಸೊ ಇದು ಮಹಾತ್ ಸತ್ಯಾಗ್ರಹ, ಇದು ಭಾಳ ಒಂದು ಇಂಪಾರ್ಟೆಂಟ್ ಇವೆಂಟ್ ಆಯಿತು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಜೀವನದಲ್ಲಿ. ಸೊ ಮಹಾತ್ ಸತ್ಯಾಗ್ರಹ ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಅಟ್ಕಮಾನಹಳ್ಳಿ, ನಿಮ್ಮ ನೆಕ್ಸ್ಟ್ ಪ್ರಶ್ನೆ ಪರದೆ ಮೇಲೆ ಬರ್ತಿದೆ ಇಲ್ಲಿ. ಈ ಒಂದು ವಿಡಿಯೋ ಕ್ಲಿಪ್ಪನ್ನು ನೋಡಿ. ಇಲ್ಲಿ ನೀವು ನೋಡ್ತಿರುವ ಒಬ್ಬರು ಫೇಮಸ್ ಕನ್ನಡ ಆ್ಯಕ್ಟ್ರೆಸ್ ತಾರಾ ಅವರು, ದ ಫೇಮಸ್ ಎಜುಕೇಷನಿಸ್ಟ್ ಅವ್ರನ್ನ ಈ ಒಂದು ಬಯೋಪಿಕ್ಕಿನಲ್ಲಿ, ಇನ್ಫ್ಯಾಕ್ಟ್ ಅವರು ಆ ಬಯೋಪಿಕ್ನಲ್ಲಿ ಅವ್ರ ಥರ ಆ್ಯಕ್ಟ್ ಮಾಡಿದ್ದಾರೆ. ರೈಟ್? ಅವರು ಒಂದು ಫ್ಯಾಮಿಲಿಗೆ ಮದುವೆ ಆಗಿದ ನಂತರ, ಯಾವ ಫ್ಯಾಮಿಲಿ ಅಂದರೆ ಅವರ ಸರ್ನೇಮು ಹೂ ಮಾರೋರ ಒಂದು ಸರ್ನೇಮಿಂದ ತಗೊಳ್ಳಲಾಗಿದೆ. ಆಯಿತಾ? ನೀವು ಹೇಳಬೇಕಾಗಿರೋದು ಯಾರು ಅನ್ನೋದು. ಇದು ಟು ಕಮಾಮರೇಟ್ ಹರ್ ಕಾಂಟ್ರಿಬ್ಯೂಷನ್. ಒಂದು ದೊಡ್ಡ ಪಬ್ಲಿಕ್ ಸ್ಟೇಟ್ ಯೂನಿವರ್ಸಿಟಿ ಕೂಡ ಅವರಿಂದ ನೇಮಕಗೊಂಡಿದೆ ಅನ್ನೋದು ನಿಮಗೆ ಇದೆ. ಸೊ ವಿಡಿಯೋವನ್ನು ಕಾರ್ಬಾರ್ ಮಾಡು ಅಂತ ಯಾರು ಹೇಳಿದ್ರು ನಿನಗ? ನೀನ್ ಬ್ರಿಟಿಷ್ ರಾಣಿ ಏನು? ಗಂಡಿನ ದರ್ಪದಿಂದ ಹೆಣ್ಣು ಎಲ್ಲಿ ನರಳ್ತಾ ಇರ್ತಾಳೋ ಅಲ್ಲಿ ನಾ ಇರ್ತೀನಿ. ಜಾತಿ ನನ್ನ ಮನೆಯ ಜ್ಯೋತಿ ತಾಹಿನವೇ. ಎಷ್ಟ್ ದಿನ ಅಂತ ಮಂದಿ ಮನಿ ಜೀತ ಮಾಡ್ಕೋತಿರ್ತೀರಿ? ಈ ಬಂಧನದಿಂದ ಹೊರಬರ್ರಿ, ಜೀತ ಮುಕ್ತ ಆಗ್ರಿ. ಅಣ್ಣ, ನಾನು ನಾಳಿಂದ ಅಕ್ಷರ ಕಲಿಯಕ್ ಬರ್ಲಿ? ಬಾರವ್ವಾನಿ ಕಲಿಯವ್ವಾನಿ, ತಿಳಿಯವ್ವಾನಿ ತಿಳಿದು ನಡೆಯವ್ವ. ಓದಿನಿಂದ ಮುಕ್ತಿಯು ಹೊಸ ಕಾಲದ ಯುಕ್ತಿಯು, ಅಕ್ಷರದ ಅರಿವು ಶ್ರೀ ರಕ್ಷೆಯಿದು. ಹೊಸ ಯುಗಕ್ಕೆ ನಾಂದಿಯ ಹಾಡುವ, ಬನ್ನಿ ಒಂದಾಗಿ ನವ ಸಮಾಜ ಕಟ್ಟುವ. ಅಭಿಮಾನಿ ಆಗುನಿ. ಕಾರ್ಬಾರ್ ಮಾಡು ಅಂತ ಯಾರು ಹೇಳಿದ್ರು ನಿನಗ? ನೀನ್ ಬ್ರಿಟಿಷ್ ರಾಣಿ ಏನು? ಗಂಡಿನ ದರ್ಪದಿಂದ ಹೆಣ್ಣು ಎಲ್ಲಿ ನರಳ್ತಾ ಇರ್ತಾಳೋ ಅಲ್ಲಿ ನಾ ಇರ್ತೀನಿ. ಜಾತಿ ನನ್ನ ಮನೆಯ ಜ್ಯೋತಿ ತಾಹಿನವೇ. ಎಷ್ಟ್ ದಿನ ಅಂತ ಮಂದಿ ಮನಿ ಜೀತ ಮಾಡ್ಕೋತಿರ್ತೀರಿ? ಈ ಬಂಧನದಿಂದ ಹೊರಬರ್ರಿ, ಜೀತ ಮುಕ್ತ ಆಗ್ರಿ. ಅಣ್ಣ, ನಾನು ನಾಳಿಂದ ಅಕ್ಷರ ಕಲಿಯಕ್ ಬರ್ಲಿ? ಬಾರವ್ವಾನಿ ಕಲಿಯವ್ವಾನಿ, ತಿಳಿಯವ್ವಾನಿ ತಿಳಿದು ನಡೆಯವ್ವ. ಓದಿನಿಂದ ಮುಕ್ತಿಯು ಹೊಸ ಕಾಲದ ಯುಕ್ತಿಯು, ಅಕ್ಷರದ ಅರಿವು ಶ್ರೀ ರಕ್ಷೆಯಿದು. ಹೊಸ ಯುಗಕ್ಕೆ ನಾಂದಿಯ ಹಾಡುವ, ಬನ್ನಿ ಒಂದಾಗಿ ನವ ಸಮಾಜ. ಯಾರು
ಯಾರಿವರು ಅನ್ನೋದನ್ನು. ಸೊ ಈ ಚಿತ್ರಕ್ಕೆ ಕನ್ನಡದ ನಟಿ ತಾರಾ ಅವರು ಅಭಿನಯಿಸಿದ್ದಾರೆ. ನಿಮ್ಗೆ ಹೇಳಿದ ಹಾಗೆಯೇ ಅವರು ವಿವಾದ ಆದ ಬಳಿಕ ಹೂವಿನ ಬೆಳೆಗಾರರ ಒಂದು ಕುಟುಂಬದ ನಾಮದಾಯಿಯನ್ನು ಅವರು ಪಡೆದುಕೊಳ್ತಾರೆ. ಅವರ ಹೆಸರನ್ನು ನೀವು ಹೇಳಬೇಕು. ಒಂದು ದೊಡ್ಡ ಪಬ್ಲಿಕ್ ಸ್ಟೇಟ್ ಯೂನಿವರ್ಸಿಟಿ, ಒಂದು ವಿಶ್ವವಿದ್ಯಾಲಯ ಕೂಡ ಅವರಿಂದ ನೇಮಕಗೊಂಡಿದೆ. ಫೇಮಸ್ ಸೋಷಿಯಲ್ ರಿಫಾರ್ಮರ್ ಅವರು. ಎಸ್, ಪ್ರಶ್ನೆ ಡೈರೆಕ್ಟ್ ಆಗಿ ಅಕ್ಕಮಾರನಹಳ್ಳಿ, ನಿಮ್ಮ ಉತ್ತರ. ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಬಹಳ ದೊಡ್ಡ ಒಂದು ಸಾವಿತ್ರಿಬಾಯಿ ಫುಲೆ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಸೊ ಫ್ಲಾರಿಸ್ ಫುಡ್ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಫ್ಲವರ್ ಅಂತ ಆಗತ್ತೆ. ಸೊ ಅವರು ಆ ಒಂದಿದ್ದ. ಸೊ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರಿಗೆ ಮೊದಲನೇ ಒಂದು ಶಾಲೆಯನ್ನ ಕಟ್ಟಿಸ್ತಾರೆ ಅವರ ಒಂದಿದ್ರಲ್ಲಿ. ಸೊ ಎಸ್, ಕರೆಕ್ಟ್ ಆದ ಉತ್ತರ ಸಾವಿತ್ರಿಬಾಯಿ ಫುಲೆ. ಗುಡ್ ಆನ್ಸರ್. ಸೊ +10 ಅಕ್ಕಮಾರನಹಳ್ಳಿ. ಹ್ಯೂಜ್ ಆಫ್ ಅಪ್ಲಾಸ್ ಫಾರ್ ಆನ್ಸರ್. ಮೂವಿಂಗ್ ಆನ್, ಟೀಮ್ 4 ನಿಮ್ಮ ಡೈರೆಕ್ಟ್ ಆದ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಸೊ ಒಂದು ಸ್ವಲ್ಪ ಟೆಕ್ಸ್ಟ್ ಇದೆ, ನಾನು ಬೇಗನೆ ಓದ್ತೀನಿ. ಸೊ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ KT Shah, who you see here, made a strong case for the inclusion of 2 terms in the constitution which were turned down by Dr. Ambedkar at that time. He went on to say the following, referring to one term. He said, by the term dash, what is implied or conveyed by this amendment is a state in which equal justice and equal opportunity for everybody is assured, in which everyone is expected to contribute by his labor, by his intelligence, and by his work, and all that he can do to the maximum capacity, and everyone would be assured of getting all that he needs and all that he wants for maintaining a decent, civilized standard of existence. The second term, he felt, would secure the minority rights of the people. Which 2 terms are we talking about here? Right? ನಾನು ಕನ್ನಡದಲ್ಲಿ ಕೂಡ ಓದ್ತೀನಿ. ಸೊ ನಿಮ್ಗೆಲ್ಲರಿಗೂ ಅದರ ಒಂದು 2 ಪದಗಳು ಅನ್ನೋದನ್ನ ನೀವು ತಿಳ್ಕೊಬೋದು. ಸೊ ಒಂದೊಂದು ಪದ ನಿಮ್ಗೆ ಕರೆಕ್ಟಾಗಿ ಬಂದಿದ್ದಳು 5 ಅಂಕಗಳನ್ನು ಕೊಡ್ತೀವಿ. ಸೊ ಸಂವಿಧಾನ ರಚನಾ ಮಂಡಳಿಯ ಸದಸ್ಯರಾಗಿದ್ದ KT Shah ಅವರು 2 ಪದಗಳನ್ನು ಸಂವಿಧಾನಕ್ಕೆ ಸೇರಿಸಬೇಕು ಎಂದು ಪ್ರತಿಪಾದಿಸುತ್ತಾರೆ. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಆ ಪ್ರಸ್ತಾವನೆಯನ್ನು ವಿರೋಧಿಸ್ತಾರೆ. ಅದರಲ್ಲಿ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಅಂಬೇಡ್ಕರ್ ಅವರು ಹೀಗೆ ನುಡಿತಾರೆ, ಡ್ಯಾಶ್ ಎಂಬ ಪದದ ಮೂಲಕ ಹೇಳುತ್ತಿರುವುದೇನೆಂದರೆ, ಒಂದು ರಾಜ್ಯ ವ್ಯವಸ್ಥೆಯು ಎಲ್ಲರಿಗೂ ಸಮಾನ ನ್ಯಾಯ ಮತ್ತು ಸಮಾನ ಅವಕಾಶಗಳನ್ನು ನೀಡಬೇಕು. ಅದು ಮುಖ್ಯವಾದದ್ದು. ನಿಮ್ಗೆ ಅದಕ್ಕೆ ಅದನ್ನ ಹೈಲೈಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಶ್ರಮ ಬುದ್ಧಿಮತ್ತೆ ಮತ್ತು ಬಳಸಿ ತಮ್ಮ ನಿಜವಾದ ಶ್ರಮವನ್ನು ಮತ್ತು ಶಕ್ತಿಯನ್ನು ತೋರಿಸಬೇಕು. ಹಾಗೂ ಪ್ರತಿಯೊಬ್ಬರಿಗೂ ನಾಗರಿಕವಾದ ಒಂದು ಜೀವನವನ್ನು ನಡೆಸಲು ಅಗತ್ಯವಾದ ಎಲ್ಲವನ್ನು ದೊರಕಿಸಬೇಕು. 2ನೇ ಪದಪುಂಜದ ಮೂಲಕ ಅಂಬೇಡ್ಕರ್ ಅವರು ಅಲ್ಪಸಂಖ್ಯಾತರಿಗೆ ಹಕ್ಕುಗಳು ದೊರಕುತ್ತವೆ ಎಂದು ಭಾವಿಸ್ತಾರೆ. ಸೊ ಈ 2 ಅರ್ಥಗಳು ಇಲ್ಲಿ ಚರ್ಚಿಸಲಾಗುತ್ತಿರುವ 2 ಪದಗಳು ಯಾವುದು? ಸೊ ಪ್ರಶ್ನೆ ಇದ್ದಿದ್ದು ಟೀಮ್ 4ಗೆ. ಟೀಮ್ 4 ಜಡ್ಗಿನಹಳ್ಳಿ, ಟೀಮ್ 1 ಹೇಳಿ ನಿಮ್ಮ ಉತ್ತರ. MDR PU ಕಾಲೇಜ್ ಜಡ್ಗಿನಹಳ್ಳಿ. 2 ಪದಗಳು. ಸೊ ನಿಮಗೆ ಕ್ಲೂ ಆಗಿ ಕೊಡೋದಿದ್ರೆ, ಈ 2 ಪದಗಳನ್ನು ನಂತರ 1976ರಲ್ಲಿ ಒಂದು ಅಮೆಂಡ್ಮೆಂಟ್ ಮೂಲಕ ಇದನ್ನು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ, ಸಂವಿಧಾನಕ್ಕೆ ತಗೊತೀವಿ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಆ ಡಿಸ್ಕಷನ್ ಆಯಿತು. ಆದರೆ ಕೊನೆಯಲ್ಲಿ 1976ರಲ್ಲಿ ಒಂದು 42ನೇ ಅಮೆಂಡ್ಮೆಂಟ್ ಅಡಿಯಲ್ಲಿ ಈ 2 ಪದಗಳನ್ನು ತಗೊತೀವಿ. ಯಾವುದದು? ಎಸ್, ಓಕೆ. ಭಾಳ ಟೈಮ್ ಕೊಟ್ಟಿದ್ದೆ. ಟೀಮ್ 2 ಪದಗಳು. ಓಕೆ, ಐ ಮೂವ್ ಆನ್. ಯು ಕ್ಯಾನ್ ಯೂಸ್ ದ ಮೈಕ್. ಸೋಷಿಯಾಲಿಟಿ ಆ್ಯಂಡ್ ಸೆಕ್ಯುಲರಿಸಮ್. ಅವ್ರು ಹೇಳ್ತಾ ಇರೋದು ಸೋಷಿಯಲಿಸ್ಟ್ ಮತ್ತು ಸೆಕ್ಯುಲರ್. ಸೋಷಿಯಲಿಸ್ಟ್ ಅಥವಾ ಸೆಕ್ಯುಲರ್, ಐ ಗಿವ್ ಯು ಕರೆಕ್ಟ್ ಆದ ಉತ್ತರ. ಜೋರಾದ ಚಪ್ಪಾಳೆ. ಸೊ ನಮ್ಮ ಪ್ರಿಯಾಂಬಲಿಗೆ ಅದು ಆ್ಯಡ್ ಮಾಡಿದ್ದೀವಿ. ಇವಾಗ ನಾವು ಸೋಷಿಯಲಿಸ್ಟ್ ಸೆಕ್ಯುಲರ್ ರಿಪಬ್ಲಿಕ್ ಅಂತ.
ಸೊ ಇದನ್ನ 42ನೇ ಅಮೆಂಡ್ಮೆಂಟ್ ಅಡಿಯಲ್ಲಿ ಅದನ್ನ ಸೇರ್ಪಡೆ ಮಾಡಲಾಗಿತ್ತು. ಕರೆಕ್ಟ್ ಆದ ಉತ್ತರ. ಜೋರಾದ ಚಪ್ಪಾಳೆಯಿಂದ ನಾವು ಇದು ಮಾಡ್ಕೊಳ್ಳೋಣ. ವೆರಿ ಗುಡ್ ಜಡ್ಗಿನಹಳ್ಳಿ ಟೀಮ್. ನಿಮ್ಮ ನೆಕ್ಸ್ಟ್ ಬರ್ತಾ ಇದೆ, ನೋಡೋಣ. ಓಕೆ, ಸೊ a famous poet, philosopher and musician was denied entry into Udupi Krishna temple for caste status. Who is the poet being depicted by Dr. Rajkumar? ಆ ವಿಡಿಯೋವನ್ನು ತೋರಿಸ್ತೀವಿ. ಪ್ರಖ್ಯಾತ ಕವಿ, ತತ್ವಜ್ಞ ಮತ್ತು ಸಂಗೀತಗಾರನಾಗಿದ್ದ ಈ ಒಬ್ಬ ವ್ಯಕ್ತಿಯನ್ನು ಅವರ ಜಾತಿಯ ಕಾರಣದಿಂದಾಗಿ ಉಡುಪಿಯ ಶ್ರೀಕೃಷ್ಣ ದೇವಾಲಯಕ್ಕೆ ಪ್ರವೇಶವನ್ನು ನೀಡೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿರುವ ಈ ಒಂದು ಇದನ್ನು ನೀವು ನೋಡಿ. ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನಬಲ್ಲನು ನಾನು ನೆರೆ ಸುಜ್ಞಾನ ಮೂರುತಿ. ಒಂದು ಜೋರಾದ ಚಪ್ಪಾಳೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಒಂದು ಫೇಮಸ್ ಒಳ್ಳೆ ಫಿಲಮ್ ಅದು. ಎಸ್, ಯೂಸ್ ದ ಮೈಕ್ ಪ್ಲೀಸ್. ಮೈಕನ್ನು ಅಲ್ಲಿ ಪಕ್ಕದಲ್ಲೇ ಇದೆ, ತಗೊಳಪ್ಪ. ಯಾ, ಕನಕದಾಸರು. ಸೊ ಭಕ್ತ ಕನಕದಾಸ ಕರೆಕ್ಟ್ ಆದ ಉತ್ತರ. ಸೊ ಭಕ್ತ ಕನಕದಾಸ. ಹಾಗೆ ಅದರಿಂದಾಗಿ ಕೃಷ್ಣ ಹಿಂದಕ್ಕೆ ತಿರುಗ್ತಾರೆ ಅಂತ ನಂಬಿಕೆ ಇದೆ, ಅದಕ್ಕಿಂತಾನೆ ಕನಕನ ಕಿಂಡಿ ಅಂತ ಕೂಡ ಕರೆಯೋದು. ಸೊ ಭಕ್ತ ಕನಕದಾಸ ಕರೆಕ್ಟ್ ಆದ ಉತ್ತರ. ನಿಮಗೆ 10 ಅಂಕಗಳು. ನೆಕ್ಸ್ಟ್ ಪ್ರಶ್ನೆ, ಅದು 10 ಅಂಕಗಳು ಜಡಗಿನಹಳ್ಳಿಗೆ. ಟೀಮ್ 6, ನಿಮ್ಮ ಕೊನೆಯ ಪ್ರಶ್ನೆ ಬರ್ತಾ ಇದೆ ಪರದೆಯ ಮೇಲೆ ಇವಾಗ. ರೈಟ್, ಸೊ ನೀವಿಲ್ಲಿ ಒಂದು ವಿಡಿಯೋವನ್ನು ನೋಡ್ತೀರಾ. ಇದು ಫೇಮಸ್ ಕಾನ್ಸ್ಟಿಟ್ಯೂಷನ್ ಮೇಲೆ, ಸಂವಿಧಾನದ ಮೇಲೆ, ಅದರ ರಚನೆಯ ಬಗ್ಗೆ ಮಾಡಿರುವ ವಿಡಿಯೋ ಸೀರೀಸ್ ಸಂವಿಧಾನದಿಂದ ತಗೊಂಡಿದ್ದಾಗಿದೆ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ನಮ್ಮ ಗಾಂಧೀಜಿಯವರು ಒಂದು ವಿಚಾರದ ಬಗ್ಗೆ, ಯಾವುದರ ಬಗ್ಗೆ ಅಂದರೆ ದಲಿತ ಮತಕ್ಷೇತ್ರಗಳ ಬಗ್ಗೆ, ಅವರ ಈ ದಲಿತ ಮತಕ್ಷೇತ್ರಗಳ ಬಗ್ಗೆ ಅವರ ಭಿನ್ನಾಭಿಪ್ರಾಯಗಳನ್ನು ಕಾಂಪ್ರಮೈಸ್ ಮೂಲಕ ಈ ಒಂದು ವಿಡಿಯೋ ಮೂಲಕ ನೀವು ನೋಡ್ಬೋದು. ಕಾಂಪ್ರಮೈಸ್ ಅದು, ಅದರ ಹೆಸರೇನು ಅನ್ನೋದು ಪ್ರಶ್ನೆ. ನಾವು ವಿಡಿಯೋವನ್ನು ತೋರಿಸ್ತೀವಿ, ನೀವು ನೋಡಿ. हिंदू संप्रदाय ने हरिजनों को सदियों से अछूत बना के रखा है, पर अब जब मौका आया है कि राजनीतिक रूप से दोनों साथ साथ आ सकें, तो आप क्यों हरिजनों के लिए अलग चुनावी व्यवस्था की मांग कर रहे हैं? गांधी जी, एक दिन वोटिंग बूथ में 7 वोट डाल देने से हिंदू और हरिजन एक नहीं हो जाएंगे। पर हरिजन हरिजनों को चुने और सवर्ण सवर्णों को। इस कायदे से तो तुम उन्हें हमेशा के लिए अलग रखने का इंतजाम कर रहे हो। ಈ ಒಂದು ಕಾಂಪ್ರಮೈಸ್ಗೆ ಒಂದು ಹೆಸರಿದೆ, ಅದು ಏನಂತ ಅನ್ನೋದು ನಿಮಗೆ ಪ್ರಶ್ನೆ. ಗಾಂಧೀಜಿಯವರು ಒಂದು, ನೀವು ಓದ್ಬೋದು, ಒಂದು ಜೈಲಲ್ಲಿರ್ತಾರೆ. ಆವಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವರನ್ನು ಹೋಗಿ ಭೇಟಿ ಮಾಡಿ ಒಂದು ಕಾಂಪ್ರಮೈಸ್ಗೆ ಬರ್ತಾರೆ. ಇದು ಈ ಒಂದು ದಲಿತರಿಗೆ ಮೀಸಲು ಕ್ಷೇತ್ರಗಳ ಬಗ್ಗೆ ಆಗಿರುವ ಒಂದು ಕಾಂಪ್ರಮೈಸ್. ನಿಮಗೆಲ್ಲ ಒಂದು ಕ್ಲೂವನ್ನು ಕೂಡ ಕೊಡ್ತೀನಿ. ಒಂದು ಯಾವ ಜಾಗದಲ್ಲಿ ಗಾಂಧೀಜಿಯವರು ಅವತ್ತು ಇದ್ರೋ ಆ ಜಾಗದ ಹೆಸರಿನಿಂದ ಈ ಒಂದು ಕಾಂಪ್ರಮೈಸಿಗೆ ಹೆಸರು ಬಂದಿದೆ. ರೈಟ್, ಸೊ ಯಾವುದು ಅನ್ನೋದನ್ನು ನೀವು ಹೇಳಬೇಕು. ಎಸ್, ಟೀಮ್ 6. ದೊಡ್ಡಬಾಗ್ನಹಳ್ಳಿ. ಓಕೆ, ಉತ್ತರ ಬೇಕಪ್ಪ. ಯು ಕ್ಯಾನ್ ಯೂಸ್ ದ ಮೈಕ್. ಅಮರಾವತಿ ಕಾಂಪ್ರಮೈಸ್ ಅಥವಾ ಪ್ಯಾಕ್ಟ್ ಅಂತ ಹೇಳ್ತಾ ಇದ್ದೀರಾ. ಮೂವಿಂಗ್ ಆನ್. ಏಕಲವ್ಯ. ಓಕೆ, ಮೂವಿಂಗ್ ಆನ್ ಟು MDRS ಅಟ್ಕಮಾರನಹಳ್ಳಿ. ಯೂಸ್ ದ ಮೈಕ್. ಹೇಳಿ ಸರ್, ಲಾಹೋರ್ ಚಾವದ್.
ಲಾಹೋರ್ ಪ್ಯಾಕ್ಟ್ ಅಂತ ಹೇಳ್ತಿದ್ದೀರಾ. ಗುಡ್ ಥಿಂಕಿಂಗ್. ಮೂವಿಂಗ್ ಆನ್. ಪೋರ್ಬಂದರ್. ಸೊ ಪೋರ್ಬಂದರ್ ಅಂತ ಹೇಳ್ತಾ ಇದ್ದೀರಾ? ಇಲ್ಲ. ಲೆಟ್ಸ್ ಗೋ ಆನ್. ಯಾವ್ದಾದ್ರು ಗೆಸ್ ಮಾಡಿಮ್ಮ. ಆ್ಯಕ್ಚುಲಿ ನೀವು ಯಾವುದೋ ಒಂದು ನಗರದ ಬಗ್ಗೆ ನೀವು ನಿಮ್ಮ ಹಿಸ್ಟ್ರಿ ಕ್ಲಾಸಲ್ಲಿ ಓದಿದ್ದನ್ನ ಜ್ಞಾಪಕೊಂಡು ಹೇಳಿದ್ರೂ ನಡೆಯುತ್ತೆ. ಓಕೆ, ಶುಡ್ ಐ ಪಾಸ್? ಓಕೆ, ಯೂಸ್ ದ ಮೈಕ್. ಪೂನಾ ಪ್ಯಾಕ್ಟ್ ಕರೆಕ್ಟ್ ಆದ ಉತ್ತರ. ವೆರಿ ಗುಡ್ ಆನ್ಸರ್. ಸೊ ಪೂನಾ ಪ್ಯಾಕ್ಟ್ ಇಂದ ಆ ಒಂದು ಸೆಪ್ರೇಟ್ ಎಲೆಕ್ಟ್ರೇಟ್ಸ್ ಫಾರ್ ದಲಿತ್ ಅನ್ನೋದನ್ನ ಒಂದು ಕಾಂಪ್ರಮೈಸಿಗೆ ಬರ್ತಾರೆ. ಇದನ್ನ ಅಂಬೇಡ್ಕರ್ ಅವರು ಹೋಗಿ ಮೀಟ್ ಮಾಡಿ ಗಾಂಧೀಜಿ ಅವರಿಂದ ಅವರ ಒಂದು ಸಲಹೆಯನ್ನು ತಗೊಂಡು ಬರುವ ಒಂದು ಪ್ಯಾಕ್ಟ್ ಇದಾಗಿರುತ್ತೆ. ವೆರಿ ಗುಡ್ ಆನ್ಸರ್. ಕ್ಯಾನ್ ಯು ಹ್ಯಾವ್ ಅ ಹ್ಯೂಜ್ ಅಪ್ಲಾಸ್?